ಉತ್ಕರ್ಷ್ ಅವರೇ, ನಾನು ಪ್ರಶ್ನೆನೇ ಕೇಳಲ್ಲ. ಎಸ್, ಅದನ್ನೇ ಹೇಳಕ್ ಬಂದೆ. ಆಸ್ ಯೂಶುವಲ್ ಯಾವ ಪ್ಯಾನಿಕ್ ಮೋಡ್ಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂನ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು, ಇಲ್ಲಿ ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ನೋಡಿ, ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ, ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಗಳು ಕೆಲಸ ಮಾಡ್ತಿದೆ ಅಂತ. ಯಾಕಂದ್ರೆ ಅದು ಕಾಂಗ್ರೆಸ್ ಇರ್ಬೋದು, ಮತ್ತೆ ಕಾಂಗ್ರೆಸ್ಸೇತರ ಒಂದು ಶಕ್ತಿಗಳು ಜನರನ್ನ ಧೃತಿಗೆಡಿಸ್ತಕ್ಕಂಥದ್ದು. ನೋಡಿ, KH ಮುನಿಯಪ್ಪ ಅವ್ರು ಮಾತಾಡ್ತಾ ಏನ್ ಹೇಳಿದ್ರು ನೆನೆ, ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇದೆ ರಾಜ್ಯಕ್ಕೆ, ಸಪ್ಲೈಯನ್ನ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಹೋಟೆಲ್ಗಳವರು ಯಾರು ಕೂಡ ಧೃತಿಗೆಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ. ನಮ್ಮ ರಾಜ್ಯಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ಪ್ರಕಾರ ಕೊಡ್ತಾ ಇದೀವಿ ಅಂತ. ಇಲ್ಲಿ ಸಮಸ್ಯೆ ಏನ್ ಗೊತ್ತಾ, ಇಲ್ಲಿ ಒಂದೊಂದು ನಾಯಕರು ಕಾಂಗ್ರೆಸ್ ನಲ್ಲಿ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ರಾಜ್ಯದ ನಾಯಕರು KH ಮುನಿಯಪ್ಪ ಅವರು ಸ್ವಲ್ಪ ಪ್ರಬುದ್ಧವಾಗಿ ಮಾತಾಡಿದ್ರೆ, ರಾಹುಲ್ ಗಾಂಧಿ ಅವರು ಆಸ್ ಯೂಶುವಲ್ ಅವ್ರ ಪಾಪ ಇಂಟರ್ನ್ಯಾಷನಲ್ ಅಫೇರ್ಸ್, ಇದು LPG ಎಲ್ಲ ಗೊತ್ತಾಗೋದಿಲ್ಲ, ಜನರನ್ನ ದಾರಿ ತಪ್ಪಿಸುವಂಥದ್ದು, ಪ್ಯಾನಿಕ್ ಆಗ್ತಿದೆ, ಹರಾಜಕತೆ ಸೃಷ್ಟಿ ಆಗ್ತಿದೆ ಅಂತ. ಆದ್ರೆ ಒಂದ್ ಸ್ವಲ್ಪ ನಾನು ಇದಕ್ಕೆ ಮಾಹಿತಿ ಕೊಡಬೇಕು. ಏನ್ ಇವತ್ತು ಕಾಂಗ್ರೆಸ್ ಅವ್ರು ಬೊಬ್ಬೆ ಹೊಡಿತಾ ಇದಾರಲ್ವಾ, ಹರಾಜಕತೆ ಸೃಷ್ಟಿಯಾಗಿದೆ ಭಾರತದಲ್ಲಿ, ಜನ ಬೀದಿಗೆ ಬರ್ತಾರೆ ಅಂತ. ಒಂದ್ ನಿಮಿಷ, ಇಬ್ಬರು ನಾಯಕರು, ಪ್ರಧಾನ ಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳ್ತಾರೆ. 2013ರಲ್ಲಿ ಅವ್ರು ಪ್ರಧಾನ ಮಂತ್ರಿ ಆಗಿದ್ದಾಗ ಬಹಳ ದುರ್ದೈವದ ಸಂಗತಿ ಅಂತ ಹೇಳೋದು, ಕೃತಕವಾಗಿ ತೈಲ ಬೆಲೆಯನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಅಂತ. ಯಾರು ಹೇಳಿದ್ದು? ಮನಮೋಹನ್ ಸಿಂಗ್ ಅವರು. ಅವತ್ತಿನ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದಂತ ವೀರಪ್ಪ ಮೊಯ್ಲಿ ಅವರು ಹೇಳ್ತಾರೆ, ತೈಲ ಬೆಲೆ ಏರಿಕೆಯೊಂದಿಗೆ ಜೀವನವನ್ನ ನಡೆಸುವುದನ್ನ ಜನ ಕಲಿಬೇಕು. ಇವಾಗಿರೋದು ನರೇಂದ್ರ ಮೋದಿ ಮತ್ತೆ ಮೂರನೇ ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಹೇಳ್ತಿರೋದಕ್ಕೂ ಆನ್ ಗ್ರೌಂಡ್ ರಿಯಾಲಿಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಉತ್ಕರ್ಷ್ ಅವರೇ, ನೀವೀಗ ಕೇಳಿಸ್ಕೊಂಡಿರೋದು ಕಲಬುರ್ಗಿಯಂತಹ ಜಿಲ್ಲೆಯ ಒಬ್ಬ ಸಾಮಾನ್ಯ ಮಹಿಳೆಯ ಮಾತನ್ನ. ಅವರಿಗೆ ಪ್ಯಾನಿಕ್ ಬೈಯಿಂಗ್ ಅರ್ಥ ಕೂಡ ಗೊತ್ತಿರಲ್ಲ ಸರ್. ಇವತ್ತು ಬೆಳಗ್ಗೆ ಗ್ಯಾಸ್ ಆನ್ ಮಾಡಿದಾಗ ಗ್ಯಾಸ್ ಇದೆಯಾ ಇಲ್ವಾ ಅಷ್ಟೇ, ಗ್ಯಾಸ್ ಇದೆಯಾ ಇಲ್ವಾ ಅಷ್ಟೇ. ರಾತ್ರಿ ಎಲ್ಲ ನಿಂತ್ಕೊಂಡು ಕಾದ್ರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದ್ರೆ ಅದು ಬೇಜವಾಬ್ದಾರಿ. ನಾವು ಉತ್ಕರ್ಷ ಕೇಳಿಸ್ಕೊಳ್ಳಿ, ನೀವು ಬೇಜವಾಬ್ದಾರಿ ಅಂತ ಯಾರು ಹೇಳ್ತಾ ಇಲ್ಲ. ಇಲ್ಲಿ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇರ್ತಕ್ಕಂಥದ್ದು ಯಾಕೆ ಅಂತಂದ್ರೆ, ಈ ಕಾಂಗ್ರೆಸ್ ಅವರು ಹಾದಿ ಬೀದಿಲಿ ಬೇಕಾದಂತ ಇವ್ರು ರಾಜಕೀಯ ಬೂಟಾಟಿಕೆ ಹೇಳಿಕೆ ಕೊಟ್ಕೊಂಡು ಹೋದ್ರೆ ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯ ಕಾಂಗ್ರೆಸ್ ಕೇಂದ್ರದಲ್ಲಿದ್ದಂತ ನಾಯಕರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕಲಬುರ್ಗಿ ಪ್ರತಿನಿಧಿ ಅಲ್ಲಿದ್ದ ಮಹಿಳೆಯರನ್ನ ಕೇವಲ ಗ್ಯಾಸ್ ಬಂದಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಮಾಡಿಲ್ಲ. ಅಂದ್ರೆ ಉತ್ತರ ಇಲ್ಲ ಅಂತ ನಾನು ಡಿಸೈಡ್ ಮಾಡಬೇಕಾಗುತ್ತೆ. 5 ಸೆಕೆಂಡ್ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ನೀವು ಗಮನಿಸಬೇಕು. ನೀವಂದ್ರಿ ಪ್ಯಾನಿಕ್ ಬೈಯಿಂಗ್ ಇದಲ್ಲ ಈ ಕೇಸ್. ಕಲಬುರ್ಗಿಯ ಕೇಸ್ ಪ್ಯಾನಿಕ್ ಬೈಯಿಂಗ್ ಅಲ್ಲ. ಅಲ್ಲಿರೋ ಪ್ರತಿಯೊಬ್ಬ ಮಹಿಳೆಯರನ್ನ ಕೇಳಿದ್ದಾರೆ, ಬುಕ್ ಯಾವಾಗ ಮಾಡಿದ್ರಿ, ಮುಂಚೆ ಹೆಂಗ್ ಬರ್ತಿತ್ತು, ಇವಾಗ ಹೆಂಗ್ ಬರ್ತಿದೆ. ಅಲ್ಲಿರುವ ಪ್ರತಿಯೊಬ್ಬರು ಕೂಡ ಬುಕ್ ಮಾಡಿ 10 ದಿನಕ್ಕಿಂತ ಹೆಚ್ಚಾಗಿದೆ. ಯಾವಾಗ 10 ದಿನ ಆದ್ಮೇಲೂ ಬರ್ಲಿಲ್ಲ, ಅವಾಗ ಬಂದಿದ್ದಾರೆ ಬೀದಿಗೆ. ದಿಸ್ ಇಸ್ ನಾಟ್ ಪ್ಯಾನಿಕ್ ಬೈಯಿಂಗ್. ಮುಂದುವರಿಸಿ. ಕಲಬುರ್ಗಿಯ ಗ್ಯಾಸ್ ಏಜೆನ್ಸಿ ಸಮಸ್ಯೆ ಆದ್ರೆ ಕೇಂದ್ರದಿಂದ ಏನ್ ಬಂದ್ಬೇಕು ಸಪ್ಲೈ ಬಂದಿದೆ ಅಂತ KH ಮುನಿಯಪ್ಪ ಹೇಳಿದಾರಲ್ವಾ. ಇಲ್ಲಿನ ಅಧಿಕಾರಿಗಳು ಕಳೆಪುರಿ ತಿಂತಾ ಇದಾರ, ಏನ್ ಮಾಡ್ತಾ ಇದಾರೆ? ಮತ್ತೆ ಆಕ್ಷನ್ ಯಾರು ತಗೋಬೇಕು? ನಾವು ಸೆಂಟ್ರಲ್ ಇಂದ ಆರ್ಮಿ ಕರ್ಸಕ್ಕಾಗತ್ತಾ? ಕಾಮನ್ ಸೆನ್ಸ್ ಯೋಚನೆ ಮಾಡೋಣ, ಸ್ವಲ್ಪ ಲಾಜಿಕಲ್ ಆಗಿ ಮಾತಾಡೋಣ. ಈ ಸಮಸ್ಯೆ ಏನಾಗಿದೆ ಗೊತ್ತಾ ಸಮಾಜದಲ್ಲಿ? ಎಲ್ರಿಗೂ ಎಲ್ಲಿ ಏನೇ ಆದ್ರೂ ಮೋದಿ ಕಾರಣ ಅಂತ ತೆವಲ್ ಬಂದ್ಬಿಟ್ಟಿದೆ ಎಲ್ರಿಗೂ. ಯಾವ ಮೇಲೆ ಮಾತಾಡ್ತಾರಲ್ಲ, ಎಲ್ಲ ಕಾಂಗ್ರೆಸ್ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಏನೇ ಆದ್ರೂ ಮೋದಿ ಕಾರಣ ಅಲ್ಲ ಮೇಡಮ್. ಈ ಕಲಬುರ್ಗಿ ಗ್ಯಾಸ್ ಏಜೆನ್ಸಿ ಸಮಸ್ಯೆ ಅದೇ, ಅವ್ನು ಯಾರು ಮಾಲೀಕ ಇದ್ರೆ ಅವ್ನು ಕರ್ಕೊಂಡ್ ಬಂದು ಅವ್ನು ಪ್ರಶ್ನೆ ಮಾಡ್ಬೇಕು ಕಾಲರ್ ಹಿಡಿದು. ಇಲ್ಲಿನ ಆಹಾರ ಸಚಿವರೇನು ಕಳ್ಳೆಪುರಿ ತಿಂತಾ ಇದಾರ? ಇಲ್ಲಿನ ಸರ್ಕಾರ ಏನ್ ಮಾಡ್ತಿದೆ? ಇಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ? ಕಲಬುರ್ಗಿಗೆ ಸಂಬಂಧಪಟ್ಟಂತೆ ನಿಮ್ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಅವ್ರು ಯಾಕೆ ಮ್ಯಾನೇಜ್ ಮಾಡ್ತಾ ಇಲ್ಲ ಸಿಚುಯೇಷನ್ ನ? ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಇದು ಕೇವಲ ಕಲಬುರ್ಗಿ, ಕೇವಲ ಬೆಂಗಳೂರಿನ ಪ್ರಶ್ನೆ ಅಲ್ಲ. ಇಡೀ ದೇಶದಲ್ಲಿ, ದೆಹಲಿನಲ್ಲಿ 150 ಗ್ಯಾಸ್ ಏಜೆನ್ಸಿಗಳ ಮುಂದೆ 300 ಜನದವರೆಗೂ ಕ್ಯೂಗಳು ಇವತ್ತು ಈಗಲೂ ಈ ತಕ್ಷಣದಲ್ಲೂ ನಿಂತಿದೆ. ಅದು ಅಲ್ಲಿ ಯಾವ ಕಾಂಗ್ರೆಸ್ ಸರ್ಕಾರನೂ ಇಲ್ಲ, ಬಿಜೆಪಿ ಸರ್ಕಾರನ, ಕೇಂದ್ರದಲ್ಲೂ ಬಿಜೆಪಿನೇ, ರಾಜ್ಯದಲ್ಲೂ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಇದೆ. ಇಡೀ ದೇಶದಲ್ಲಿ ಪ್ಯಾನಿಕ್ ಬೈ ಹೌದು. ನಾನು ಅದನ್ನು ಒಂದು ಬಗ್ಗೆ ನಾನು ಎಂಡೋರ್ಸ್ ಮಾಡ್ತೀನಿ, ಯಾರು ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ. ಯಾಕಂದ್ರೆ ಒಂದು ಸಿಲಿಂಡರ್ ತೆಗೆದುಕೊಂಡ ಮೇಲೆ ಇನ್ನೊಂದು 20 ದಿನ ಆದ್ರೂ ಸುಮ್ಮನೆ ಇದ್ಬಿಡಿ. ಒಂದಿನ ಒಂದು ಸಿಲಿಂಡರ್ ಮನೆಗೆ ಬಂದಿರ್ತದೆ, ಅಲ್ಲಿ 3 ದಿನ 4 ದಿನ ಅಥವಾ ವಾರದಲ್ಲಿ ನೀವು ಮತ್ತೊಂದು ಸಿಲಿಂಡರ್ ಬೈ ಮಾಡಕ್ಕೆ ಹೋದ್ರೆ ಬೇರೆಯವ್ರಿಗೆ, ಅಗತ್ಯ ಇರೋರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಅದಕ್ಕಾಗಿ ಯಾರು 21 ದಿನ ಸಿಲಿಂಡರ್ ತಗೊಂಡ ಮೇಲೆ 20 ದಿನ 2 ಸಿಲಿಂಡರ್ 3 ಸಿಲಿಂಡರ್ ಕೆಲವು ತುಂಬ ಜನ ಇದ್ದಾರೆ, 20 ದಿನ ಆ ಕಡೆಗೆ ಹೋಗಬೇಡಿ ಸ್ಪಷ್ಟವಾಗಿ. ಯಾಕಂದ್ರೆ ಬೇರೆಯವ್ರು ತಗೊಳಕ್ ಬೇಕಲ್ಲ, ಅದನ್ನ ನಾವು ಪ್ರಚಾರ ಮಾಡೋಣ, ಅದನ್ನ ನಾವು ಮನವರಿಕೆ ಮಾಡೋ ಪ್ರಯತ್ನ ಮಾಡೋಣ. ಆದ್ರೆ ಏನೂ ಇಲ್ಲ ಸ್ಟಾಕ್ ಇದೆ ಅಂತ ಕೇಂದ್ರ ಸರ್ಕಾರ ಇಷ್ಟೊಂದು ಬಟಾಂಬಯಲಾಗಿ ಸುಳ್ಳು ಹೇಳೋದು ಬೇಕಾಗಿಲ್ಲ. ಮಾನ್ಯ ಮುನಿಯಪ್ಪನವರು ಯಾವತ್ತು ಹೇಳಿದ್ದು 25 ದಿನಕ್ಕಾಗುವಷ್ಟು ಸಿಲಿಂಡರ್ ಇದೆ ಅಂತ? ಮಾರ್ಚ್ 10ನೇ ತಾರೀಕು ಹೇಳಿದ್ದು. ಇದು ಇವತ್ತು ಮಾರ್ಚ್ 25ನೇ ತಾರೀಕು.
15 ದಿನ ಆಲ್ರೆಡಿ ಮುಗ್ದೋಗಿದೆ. ಅಂದರೆ ನಮ್ಮಲ್ಲಿದ್ದಂಥ ಸ್ಟಾಕ್ ಏನಿದೆ ಮೋರ್ ದೆನ್ 50% 60% ಎಕ್ಸಾಸ್ಟ್ ಆಗಿರುತ್ತೆ. ಈಗ ಸಿಲಿಂಡರ್ ಸಪ್ಲೈ ಮಾಡೋರ್ಗಾಗ್ಲಿ ಏಜೆನ್ಸಿಗಳಿಗಾಗಲಿ ಅವ್ರಿಗೆ ಆ ಒತ್ತಡ ಅವ್ರು ಖಂಡಿತವಾಗಿ ಇದ್ದೇ ಇರ್ತದೆ. ಆಮೇಲೆ ಅದನ್ನು ಈಸ್ ಮಾಡಬೇಕಾದಂಥದ್ದು ಹೊಣೆಗಾರಿಕೆಯನ್ನು ಕೇಂದ್ರ ಸರ್ಕಾರ ಒತ್ಕೋಬೇಕು, ಸಿಲಿಂಡರ್ಗಳನ್ನ ಸಪ್ಲೈ ಮಾಡಬೇಕು. ನಾವು ಕೂಡ ಸರ್ಕಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಮುನಿಯಪ್ಪನವರು ಹೇಳಿದ್ದಾರೆ, ಯಾರು ಒತ್ತಡಕ್ಕೆ ಒಳಗಾಗಬೇಡಿ, ಪ್ರತಿಯೊಬ್ಬ ಗೃಹ ಬಳಕೆಗೆ ಒಂದು ಸಿಲಿಂಡರ್ 25 ದಿನಕ್ಕಾಗಂಗಿದೆ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಮತ್ತೆ ಅದನ್ನೇ ರಿಪೀಟ್ ಮಾಡಿ ಹೇಳೋಣ, ದಯವಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ, 25 ದಿನಕ್ಕಾಗಿದೆ. ಆದರೆ ಕೇಂದ್ರ ಸರ್ಕಾರ ನಿನ್ನೆ ಇವತ್ತು ಪೆಟ್ರೋಲ್ನ ಇಡೀ ರಾಜ್ಯದಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕೂಡ ಜನ ಈ ಥರ ತೊಂದರೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಇಂತಹ ಕಠಿಣ ಸಮಯದಲ್ಲೂ ಕೂಡ ನಿನ್ನೆ HPCL ಸರ್ವಿಸ್ ಮೇಂಟೆನೆನ್ಸ್ ಅಂತ ಹೇಳಿ ಸಂಪೂರ್ಣ ಒಂದು ದಿನ ಒಂದೇ ಒಂದು ಲೋಡ್ ಪೆಟ್ರೋಲನ್ನ ಡೀಸೆಲನ್ನು ಅವರು ಯಾವ ಬಂಕ್ಗೂ ಕೊಟ್ಟಿಲ್ಲ. ಸೊ ಇದಕ್ಕೂ ಮೋದಿ ಕಾರಣ? ನಾನು ಮೋದಿ ಕಾರಣ ಅಂತ ಹೇಳಕ್ಕಾಗಲ್ಲ. ಇಂಥ ಸಂಕಟ ಸಮಯದಲ್ಲಿ ನಾನು ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವರೇ ಅದಕ್ಕೆ ಉತ್ತರ ಕೊಟ್ಕೋಬೇಕು, HPCL ಅವರು ಉತ್ತರ ಕೊಡಲೇಬೇಕು. ಅದಕ್ಕೆ ಒಂದೇ ಒಂದು ಲೋಡು ಪೆಟ್ರೋಲ್ ಅನ್ನ, ಇಂಥ ಸಂದಿಗ್ಧ ಸ್ಥಿತಿ ಇದು, ಮೇಂಟೆನೆನ್ಸ್ ಸಮಯ ಅಲ್ಲ ಇದು. ಅಂತ ಸಮಯದಲ್ಲಿ ನೀವು ಪೆಟ್ರೋಲ್ನ ಕೃತಕವಾಗಿ HPCL ಅಭಾವ ಮಾಡಿದೆ, ನಂಬರ್ 1. ನಂಬರ್ 2, ಯಾವಾಗಲೂ ಈ ಪೆಟ್ರೋಲ್ ಬಂಕ್ಗಳಿಗೆ ಹೆಂಗೆ ಅಂದ್ರೆ ಈ ಏಜೆನ್ಸಿಗಳಿಗೆ ಡಿಸ್ಟ್ರಿಬ್ಯೂಟರ್ಗೆ 2 ದಿನ ಕ್ರೆಡಿಟ್ ಕೊಡ್ತಾರೆ. ಪೆಟ್ರೋಲ್ ಬಂಕ್ಗಳು BP HP IO ಎಲ್ಲರೂ ದುಡ್ಡು ನೀವು 50,000 ಲೀಟರ್ ನೀವು ಪರ್ ಡೇ ಮಾರ್ತಾ ಇದ್ರೆ 50,000 ಲೀಟರ್ ನಿಮ್ಗೆ ಕೊಟ್ಬಿಟ್ಟು ಹೋಗ್ತಾರೆ, ದುಡ್ಡು ಇಸ್ಕೊಳ್ಳಲ್ಲ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಲಾಸ್ಟ್ 4 ಡೇಸ್ ಇಂದ ಏನ್ ಮಾಡ್ತಾ ಇದ್ದಾರೆ, ನೀವು ದುಡ್ಡು ಕೊಟ್ರೆ ಕೊಡ್ತೀನಿ ಅಂತ. ಸರಿ, ಟೆಕ್ನಿಕಲ್ ವಿಚಾರವನ್ನ ನಮ್ಮ ಜೊತೆಯಲ್ಲಿ ಈ ಪೆಟ್ರೋಲ್ ಅಸೋಸಿಯೇಷನ್ ಅಧ್ಯಕ್ಷರೇ ಜಾಯಿನ್ ಆಗಿದ್ದಾರೆ, ಅವ್ರ ಹತ್ರ ನಾನು ತಿಳ್ಕೊಳ್ತೀನಿ. ಬಟ್ ಕಮಿಂಗ್ ಬ್ಯಾಕ್ ಟು LPG, ನಾನು ಒಪ್ಕೊಂಡೆ, ನೀವು ಹೇಳಿದ ಪಾಯಿಂಟ್ ವ್ಯಾಲಿಡ್ ಇದೆ, ನಾನು ಅದನ್ನ ಅವ್ರ ಹತ್ರ ಮತ್ತಷ್ಟು ಕ್ಲಾರಿಫಿಕೇಶನ್ ತಗೊಳ್ತೀನಿ. ಬಟ್ ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆ ಏನಾಗಿತ್ತು, ಕಮಿಂಗ್ ಬ್ಯಾಕ್ ಟು LPG, ನೀವೇ ಹೇಳ್ದಾಗೆ ಮುನಿಯಪ್ಪನವರು 10ನೇ ತಾರೀಕು ಹೇಳಿದ್ರು, ಬಟ್ ಸಮಸ್ಯೆ 10ನೇ ತಾರೀಕು ಮುಂಚೆನೆ ಶುರುವಾಗಿತ್ತು. ಅಂದ್ರೆ ಯಾವಾಗ ನೀವೇ ಹೇಳ್ದಾಗೆ ಸ್ಟಾಕ್ ಕ್ಲಿಯರ್ ಆಗಿದ್ರೂ ಕೂಡ ರಾಜ್ಯ ಸರ್ಕಾರದ ಬಳಿಯಲ್ಲಿ ಆಗ್ಲೇನೆ ಹೋಟೆಲ್ಗಳು ಶಟ್ ಡೌನ್ ಆಗ್ಲಿಕ್ಕೆ ಪ್ರಾರಂಭ ಆಗಿತ್ತು. ಅಲ್ಲಿಗೆ ರಾಜ್ಯ ಸರ್ಕಾರ ಆಗ್ಲೇನೆ ಕೆಲಸ ಸರಿಯಾಗಿ ನಿರ್ವಹಿಸಲಿಲ್ಲ ಅನ್ನೋ ಪ್ರಶ್ನೆ ಬರಬಹುದು. ಅದಾದ್ಮೇಲೆ 10ರಿಂದ 25ರವರೆಗೆ ಸ್ಟಾಕ್ ಖಾಲಿ ಆಗಿದೆ ಅಂದ್ರೆ ಈ 10ರಿಂದ 25ನೇ ತಾರೀಕು ಒಳಗಾದ್ರೂ ಕ್ಲಿಯರ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದ್ದಿದ್ರೆ ಇಷ್ಟು ಜನ ಬೀದಿಗೆ ಬರ್ತಿರ್ಲಿಲ್ಲ, ಇಷ್ಟು ಹೋಟೆಲ್ಗಳು ಶಟ್ ಡೌನ್ ಆಗ್ತಿರ್ಲಿಲ್ಲ. ಹೋಟೆಲ್ ಶಟ್ ಡೌನ್ ಮಾಡಿದ್ದಾರೆ, ಯಾಕಂದ್ರೆ ಸಪ್ಲೈ ಬರ್ತಾ ಇಲ್ಲ. ರಾಜ್ಯದ ಬೇಡಿಕೆ ಬಂದು 50,000 ಸಿಲಿಂಡರ್ ಇದ್ರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ನಮ್ಗೆ ಒದಗಿಸ್ತಾ ಇರತಕ್ಕಂಥದ್ದು 15,000 ಸಿಲಿಂಡರ್ ಅಂತ ಮಾಹಿತಿ ಬಂದಿದೆ. ಸೊ ಅಂದ್ರೆ ನಿಮ್ಗೆ 30% ಮಾತ್ರ ಅವೈಲೇಬಲ್ ಇದೆ, 25% ಮಾತ್ರ ಅವೈಲೇಬಲ್ ಇದೆ, ಮಿಕ್ಕಿದ ಅವೈಲೇಬಲ್ ಇಲ್ಲ. ಸೊ ಅವರು ತುಂಬಾ ಜನ ನೀವು ಸೌದೆ ಉಪಯೋಗಿಸ್ತೀರಾ ಅಥವಾ ಪವರ್ ಉಪಯೋಗಿಸ್ತೀರಾ ಅಂದವ್ರಿಗೆ ಕೆಲವರು ಮಾಡಕ್ ಸಾಧ್ಯ ಆಗ್ತದೆ, ಕೆಲವರು ಮೆನ್ಯೂ ಕಮ್ಮಿ ಮಾಡಿದ್ದಾರೆ, ಕೆಲವರು ಕಾರ್ಮಿಕರು ಕಮ್ಮಿ ಮಾಡಿದ್ದಾರೆ, ಕೆಲವರು ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಕ್ಯೂ ನಿಲ್ತಾ ಇರ್ಲಿಕ್ಕೆ ನೇರವಾಗಿ ಕಾರಣ ಕೇವಲ ಕೇಂದ್ರ ಸರ್ಕಾರ. ನೋಡಿ, ರಾಜ್ಯ ಸರ್ಕಾರದ ಯಾವುದೇ ಜವಾಬ್ದಾರಿ ಇಲ್ಲ. ರಾಜ್ಯ ಸರ್ಕಾರ ಜವಾಬ್ದಾರಿ ಏನ್ ಮಾಡ್ತಾ ಇದೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಕಳೆದ ಒಂದು ವಾರದಲ್ಲಿ ಸುಮಾರು 80 ಕಡೆ ಪೊಲೀಸ್ನವರು ಎಲ್ಲಾ ಗ್ಯಾಸ್ ಏಜೆನ್ಸಿ ಹೋಗಿದ್ದಾರೆ. 100% ಗ್ಯಾಸ್ ಏಜೆನ್ಸಿಗಳ ಜೊತೆಗೆ ಎಷ್ಟು ಹಾಕಿದೆ, ಎಷ್ಟು ಬೇಡಿಕೆ ಇದೆ ಎಲ್ಲ ಮಾಹಿತಿ ತಗೊಂಡಿದ್ದಾರೆ. 80 ಕಡೆ ಎಲ್ಲೆಲ್ಲಿ 3 ಸಿಲಿಂಡರ್ ಇಟ್ಟಿದ್ರು, 80 ಸಿಲಿಂಡರ್ ಇಟ್ಟಿದ್ರು, 100 ಸಿಲಿಂಡರ್ ಇಟ್ಟಿದ್ರು, ಖಾಲಿ ಸಿಲಿಂಡರ್ ಇಟ್ಟಿದ್ರು, ಎಲ್ಲಾ ಕಡೆ ರೈಡ್ ಮಾಡಿ ಎಲ್ಲೂ ಕೂಡ ಸ್ಟಾಕ್ ಇಡದಂಗೆ, ಬ್ಲಾಕ್ ಮಾಡ್ದಂಗೆ ಅದನ್ನ ರೈಡ್ ಮಾಡಿ ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ದಾರೆ.